ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಅಧಿಕೃತವಾಗಿ ಎಂಟರ್ ಆಗ್ತಾ ಇದ್ದಾರೆ. ನರೇಂದ್ರ ಮೋದಿ ಈಗಾಗಲೇ 2 ರ್ಯಾಲಿಗಳನ್ನು 2 ಸಮಾವೇಶಗಳನ್ನು ಮಾಡಿದ್ರು. ಒಂದು ಶಿವಮೊಗ್ಗದಲ್ಲಿ, ಒಂದು ಕಲಬುರಗಿಯಲ್ಲಿ. 2ನೇ ತಾರೀಖು ಅಮಿತ್ ಶಾ ಕರ್ನಾಟಕದಲ್ಲಿರ್ತಾರೆ. ಈಗ ಜಸ್ಟ್ ಅವ್ರದ್ದು ಡಿಟೇಲ್ಡ್ TP ಬಂತು. 1ನೇ ತಾರೀಖು ರಾತ್ರಿ 8 ಗಂಟೆಗೆ ದಿಲ್ಲಿಯಿಂದ ಹೊರಡ್ತಾರೆ. ಅಂದರೆ ನಾಡಿದ್ದು ಸೋಮವಾರ ರಾತ್ರಿ 8 ಗಂಟೆಗೆ ದೆಹಲಿಯಿಂದ ಹೊರಡ್ತಾರೆ. ಸ್ಪೆಷಲ್ ಫ್ಲೈಟು HALಗೆ ಬಂದಿಳಿದು, ಬೆಂಗಳೂರಿಗೆ ಬಂದಿಳಿದು ತಾಜ್ ವೆಸ್ಟ್ ಎಂಡ್ನಲ್ಲಿ ರೆಸ್ಟ್ ಮಾಡ್ತಾರೆ. 2ನೇ ತಾರೀಖು ಬೆಳಗ್ಗೆ 9:00 BJP JDS ನಾಯಕರುಗಳ ಸಮಾಗಮ ಕಾರ್ಯಕ್ರಮ, ಇಬ್ಬರು ನಾಯಕರುಗಳ ಜೊತೆಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ ತಾಜ್ ವೆಸ್ಟ್ ಎಂಡ್ನಲ್ಲೇ. 11:45 ತಾಜ್ ವೆಸ್ಟ್ ಎಂಡ್ನಿಂದ ಹೊರಟು 5 ಕ್ಷೇತ್ರಗಳ ಶಕ್ತಿ ಕೇಂದ್ರ ಪ್ರಮುಖರ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. 5 ಕ್ಷೇತ್ರಗಳು ಯಾವ್ಯಾವುದು? ಬೆಂಗಳೂರು ಗ್ರಾಮೀಣ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಕೋಲಾರ, ಚಿಕ್ಕಬಳ್ಳಾಪುರ ಅನಿಸುತ್ತೆ. 5 ಕ್ಷೇತ್ರಗಳು. ಕೋಲಾರ, ಚಿಕ್ಕಬಳ್ಳಾಪುರ ಇದರಲ್ಲಿ ಭಾಗವಹಿಸ್ತಾರೆ. ಇದು ಪ್ಯಾಲೇಸ್ ಗ್ರೌಂಡ್ನಲ್ಲಿ. 1:35 ಪ್ಯಾಲೇಸ್ ಗ್ರೌಂಡ್ನಿಂದ ಹೊರಟು ಮತ್ತೆ ತಾಜ್ ವೆಸ್ಟ್ ಎಂಡಿಗೆ ಬರ್ತಾರೆ. ತಾಜ್ ವೆಸ್ಟ್ ಎಂಡ್ನಲ್ಲಿ ಊಟ ಮುಗಿಸಿ ಕೋರ್ ಕಮಿಟಿ ಮೀಟಿಂಗ್ ಮಾಡ್ತಾರೆ ಮತ್ತು ಕ್ರಿಟಿಕಲ್ ಕಾನ್ಸ್ಟಿಟ್ಯೂಯೆನ್ಸೀಸ್, ಪ್ರಮುಖ ಲೋಕಸಭಾ ಕ್ಷೇತ್ರಗಳ ಮುಖಂಡರುಗಳ ಜೊತೆಗೆ ಅಲ್ಲೇ ಸಭೆ ಮಾಡ್ತಾರೆ. ಯಾವ್ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಅದು? ಲಿಸ್ಟ್ ಕೊಟ್ಟಿದ್ರು. ಒಂದು ಪ್ರಮುಖ ಕ್ಷೇತ್ರಗಳು, ದಾವಣಗೆರೆ, ತುಮಕೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಇಷ್ಟು ಕ್ಷೇತ್ರಗಳ ಪ್ರಮುಖರ ಜೊತೆಗೆ ಸಭೆ. ಅಲ್ಲಿಂದ ಚನ್ನಪಟ್ಟಣಕ್ಕೆ ಬರ್ತಾರೆ. 6 ಗಂಟೆ ಶೆಟ್ಟಿಹಳ್ಳಿ ಲ್ಯಾಂಡ್ ಆಗ್ತಾರೆ ಹೆಲಿಕಾಪ್ಟರ್ಗೆ ಹೋಗಿ. HAL ಏರ್ಪೋರ್ಟ್ನಿಂದ ಹೆಲಿಕಾಪ್ಟರ್ಗೆ ಹೋಗಿ ಅಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗ್ತಾರೆ. ರೋಡ್ ಶೋ ಮಾಡ್ತಾರೆ. ಸಂಜೆ 6ರಿಂದ 7 ಗಂಟೆಯ ತನಕ ರೋಡ್ ಶೋ. ಇದು ನೋಡಿ ಮಜಾ. ಮೊದಲನೆಯ ಬಹಿರಂಗ ಕಾರ್ಯಕ್ರಮವೇ ಚನ್ನಪಟ್ಟಣದಲ್ಲಿ. ಚನ್ನಪಟ್ಟಣ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಕ್ಯಾಂಡಿಡೇಟಲ್ಲಿ, ಹಾಲಿ ಸಂಸದರು. ಅವರ ಕ್ಷೇತ್ರದಿಂದಲೇ ಅಮಿತ್ ಶಾ ಅವರ ಪ್ರಚಾರ, ಕರ್ನಾಟಕದಲ್ಲಿ ಪ್ರಚಾರ ಶುರುವಾಗೋದು 6ರಿಂದ 7 ಗಂಟೆ ತನಕ. ಆ ರೋಡ್ ಶೋ ಮುಗಿಸಿ 8:15 ವಾಪಸ್ ಬೆಂಗಳೂರಿಗೆ ಬರ್ತಾರೆ, ತಾಜ್ ವೆಸ್ಟ್ ಎಂಡಿಗೆ ಬರ್ತಾರೆ. ಮಾರನೇ ದಿವಸ ಬೆಳಗ್ಗೆ 9:00 ಬೆಂಗಳೂರಿನಿಂದ ದಿಲ್ಲಿಗೆ ಹೋಗ್ತಾರೆ. ರಾತ್ರಿ 8:15ರಿಂದ ಬೆಳಗ್ಗೆ 9:00 ತನಕ ಏನೇನು ಕಾರ್ಯಕ್ರಮಗಳು ಅನ್ನೋದು ರಿಸರ್ವ್ಡ್ ಅಂತ ಹಾಕಿದ್ದಾರೆ, ಕಾಯ್ದಿರಿಸಲಾಗಿದೆ. ಇದು ಇಂಪಾರ್ಟೆಂಟು. ಈ ರೋಡ್ ಶೋ ಮೊದಲನೆಯ ಬಹಿರಂಗ ಕಾರ್ಯಕ್ರಮ ಅಮಿತ್ ಶಾ ಅವರದ್ದು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ. ಆ ಮೂಲಕ ಒಂದು ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ. 2019 ಚುನಾವಣೆ 25 ಕ್ಷೇತ್ರಗಳಲ್ಲಿ BJP ಗೆಲ್ತು, 1 JDS ಗೆಲ್ತು, 1 ಪಕ್ಷೇತರರು ಗೆದ್ದರು. ಕಾಂಗ್ರೆಸ್ ಗೆದ್ದಿದ್ದು ಒಂದೇ, ಅದು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ. ಅದಾದ ನಂತರ 5 ವರ್ಷಗಳಲ್ಲಿ ಏನೇನಾಯಿತು ಅನ್ನೋದರ ಹಿನ್ನೆಲೆ ಗೊತ್ತು ನಿಮಗೆ. DK ಶಿವಕುಮಾರ್ ಅರೆಸ್ಟು, 54 ದಿವಸ ಜೈಲು, ಜೈಲಿನಿಂದ ಬಿಡುಗಡೆಯಾಗಿ ಬಂದು KPCC ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಅವರ ಸಾರಥ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಕಾಂಗ್ರೆಸ್ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಈ ಸಲ ಮಿಷನ್ 20 ಅಂತ ಇಟ್ಕೊಂಡು ಹೊರಟಿದ್ದಾರೆ ಕಾಂಗ್ರೆಸ್ನವರು. 20 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಅಲ್ಲಿಗೆ BJP ಅಭ್ಯರ್ಥಿಯಾಗಿ ದೇವೇಗೌಡರ ಅಳಿಯ, ಲುಕ್ ಎಟ್ ದಟ್ ಕಾಂಬಿನೇಷನ್. ದೇವೇಗೌಡರ ಅಳಿಯ, ಜಯದೇವ ಆಸ್ಪತ್ರೆಯ ನಿವೃತ್ತ ನಿರ್ದೇಶಕ, ಜಾತಿಯಿಂದ ಒಕ್ಕಲಿಗ, ಕಮಲ ಚಿಹ್ನೆಯ ಕ್ಯಾಂಡಿಡೇಟು, BJPಯ ಕ್ಯಾಂಡಿಡೇಟು. ಅಷ್ಟು ಲೆಕ್ಕಾಚಾರ ಹಾಕಿ ಒಂದು ವೆಲ್ ನೋನ್ ಫೇಸ್ ಅಂತ ತಗೊಂಡು ಬಂದು DK ಸುರೇಶ್ ಅವರ ವಿರುದ್ಧ ಕ್ಯಾಂಡಿಡೇಟ್ ಮಾಡಿದ್ದಾರೆ BJP ಅವರು. ಅಲ್ಲಿಗೆ DK ಶಿವಕುಮಾರ್ ಅವರನ್ನು ಉಳಿದ ಎಲ್ಲ ಕ್ಷೇತ್ರ ಬಿಟ್ಟು ನೀವು ನಿಮ್ಮ ತಮ್ಮನ ಗೆಲ್ಲಿಸ್ಕೊಂಡು ಬರೋದ್ರ ಕಡೆ ಮಾತ್ರ ಗಮನ ಕೊಡಿ, ಇಲ್ಲದೆ ಹೋದರೆ ಇಲ್ಲಿ ಹೆಚ್ಚು ಕಡಿಮೆ ಮಾಡಿಡ್ತೀವಿ ಅನ್ನೋ ಸಂದೇಶ ಕೊಡುವ ರೀತಿಯಲ್ಲಿ ಅಮಿತ್ ಶಾ ಈ ಪ್ರಚಾರಕ್ಕೆ ಚಾಲನೆ ಕೊಡ್ತಿರೋ ಹಂಗೆ ಕಾಣಿಸ್ತಾ ಇದೆ. ಚನ್ನಪಟ್ಟಣದಲ್ಲೇ
ರೋಡ್ ಶೋ, 1 ಗಂಟೆಯ ರೋಡ್ ಶೋ. ಇದರ ಬಗ್ಗೆ ಸುನೀಲ್ ಕುಮಾರ್ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. 2ನೇ ತಾರೀಕು ಚನ್ನಪಟ್ಟಣದಲ್ಲಿ ದೊಡ್ಡ ರೋಡ್ ಶೋವನ್ನ ನಡೆಸೋರಿದ್ದಾರೆ. ಅಮಿತ್ ಶಾ ಅವರ 2ನೇ ತಾರೀಕಿನ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಉಪಹಾರದ ಜೊತೆನಲ್ಲಿ ಎರಡೂ ಪಕ್ಷದ ಪ್ರಮುಖರ ಜೊತೆಗೆ ಉಪಹಾರ. ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ, ಈ 5 ಲೋಕಸಭಾ ಕ್ಷೇತ್ರದ ನಮ್ಮ ವ್ಯವಸ್ಥೆಯ ಅಡಿಯಲ್ಲಿರುವಂತಹ ಶಕ್ತಿ ಕೇಂದ್ರ ಮೇಲ್ಪಟ್ಟಂತ ಕಾರ್ಯಕರ್ತರ ಸಮಾವೇಶ. ಮಧ್ಯಾಹ್ನ 2 ರಿಂದ 5 ಗಂಟೆಯ ತನಕ ಚಿಕ್ಕಬಳ್ಳಾಪುರ, ತುಮಕೂರು, ದಾವಣಗೆರೆ ಮತ್ತು ಚಿತ್ರದುರ್ಗ, ಈ 5 ಲೋಕಸಭಾ ಕ್ಷೇತ್ರದ ಪ್ರಮುಖರ ಜೊತೆಗೆ ಪ್ರತ್ಯೇಕ ಸಭೆಗಳು. 6 ಗಂಟೆಗೆ ಚನ್ನಪಟ್ಟಣದಲ್ಲಿ ರೋಡ್ ಶೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.